ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಪಾಠದಲ್ಲಿ ನಾವು ಲಗ್ಗಳನ್ನು ಕ್ರಿಂಪಿಂಗ್ ಮಾಡುವ ಬಗ್ಗೆ ಮಾತನಾಡುತ್ತೇವೆ. ಉದ್ದೇಶ: ಈ ವಿಡಿಯೋದ ಅಂತ್ಯವು ನಿಮಗೆ ತಿಳಿಸುತ್ತದೆ. ಲಗ್ಗಳನ್ನು ಕ್ರಿಂಪ್ ಮಾಡಲು ಕೇಬಲ್ ಬಳಸಿದ ನಂತರ ಕ್ರಿಂಪಿಂಗ್ ಅನ್ನು ಪರಿಶೀಲಿಸಿ. ಲಗ್ಸ್ ಎಂದರೇನು? ಎರಡು ಅಥವಾ ಹೆಚ್ಚಿನ ವಾಹಕಗಳು, ಯಂತ್ರಗಳು ಇತ್ಯಾದಿ ನಡುವೆ ಕಟ್ಟುನಿಟ್ಟಾದ ಸಂಪರ್ಕಗಳನ್ನು ರೂಪಿಸಲು ಎಲೆಕ್ಟ್ರಿಕ್ ಲಗ್ಗಳನ್ನು ಬಳಸಲಾಗುತ್ತದೆ. ಸಂಪರ್ಕದ ಪ್ರಕಾರವನ್ನು ಅವಲಂಬಿಸಿ ಕೇಬಲ್ ಲಗ್ನ ಒಂದು ತುದಿಯನ್ನು ಕೇಬಲ್ಗೆ ಸಂಪರ್ಕಿಸಲು ಕ್ರಿಂಪಿಂಗ್ಗಾಗಿ ಬಳಸಬೇಕು. ಒಂದು ಬೋಲ್ಟ್, ಸ್ಕ್ರೂ ಅಥವಾ ಸ್ಪ್ರಿಂಗ್ ಕ್ಲಿಪ್ ಅನ್ನು ಟರ್ಮಿನಲ್ ಅಥವಾ ಕನೆಕ್ಟಿಂಗ್ ಪಾಯಿಂಟ್ ಅನ್ನು ಲಗ್ನ ಇನ್ನೊಂದು ತುದಿಗೆ ಜೋಡಿಸಲು ಬಳಸಲಾಗುತ್ತದೆ. ಟರ್ಮಿನಲ್ ಪ್ರಕಾರ ಮತ್ತು ಸಂಪರ್ಕ ತಂತ್ರದೊಂದಿಗೆ ಹೊಂದಾಣಿಕೆಯನ್ನು ಪರಿಗಣಿಸಿ ಕೇಬಲ್ ಲಗ್ನ ಕನೆಕ್ಟರ್ ಅಂತ್ಯವನ್ನು ಆಯ್ಕೆ ಮಾಡಲಾಗುತ್ತದೆ. ಲಗ್ಗಳನ್ನು ಏಕೆ ಬಳಸಲಾಗುತ್ತದೆ? ಎರಡು ತಂತಿಗಳು ಅಥವಾ ವಾಹಕಗಳನ್ನು ಸಂಪರ್ಕಿಸುವಾಗ ನಾವು ಸಾಮಾನ್ಯವಾಗಿ ವಾಹಕಗಳ ನಡುವೆ ಟ್ವಿಸ್ಟ್ ಮಾಡುತ್ತೇವೆ. ಆದರೂ ಸಹನೆ ಇಲ್ಲ, ಅದು ಟ್ವಿಸ್ಟ್ ಅನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ. ಇದನ್ನು ತಪ್ಪಿಸಲು ಸರಿಯಾದ ಸಾಧನವನ್ನು ಬಳಸಿಕೊಂಡು ಕಂಡಕ್ಟರ್ನ ತುದಿಗಳಲ್ಲಿ ಲಗ್ಗಳನ್ನು ಸ್ಥಾಪಿಸಲಾಗುತ್ತದೆ ಮತ್ತು ನಟ್ಗಳು ಮತ್ತು ಬೋಲ್ಟ್ಗಳನ್ನು ಬಳಸಿ ಸಂಪರ್ಕಗಳನ್ನು ಮಾಡಲಾಗುತ್ತದೆ. ಈ ತಂತ್ರಜ್ಞಾನದ ಜನಪ್ರಿಯತೆಯು ಅದರ ಅನುಕೂಲತೆ ಮತ್ತು ಸುರಕ್ಷತೆಯ ಕಾರಣದಿಂದಾಗಿರುತ್ತದೆ. ವಾಹಕಗಳ ನಡುವಿನ ಸಂಪರ್ಕವು ಸಡಿಲವಾದಾಗ ವೈರಿಂಗ್ನ ಕೆಳಗಿನ ಎಳೆಗಳ ಮೇಲೆ ವಿದ್ಯುತ್ ಪ್ರವಾಹವು ಹರಿಯುತ್ತದೆ. ಸಣ್ಣ ವೈರಿಂಗ್ ಎಳೆಗಳ ಮೂಲಕ ಹೆಚ್ಚು ವಿದ್ಯುತ್ ಹರಿಯುವುದರಿಂದ ಅವುಗಳು ವಿದ್ಯುತ್ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ವರ್ಗಾಯಿಸಲು ಸಾಧ್ಯವಿಲ್ಲ. ಇದರಿಂದಾಗಿ ಅವುಗಳು ಅಧಿಕ ಬಿಸಿಯಾಗುತ್ತವೆ. ಅವು ಹೆಚ್ಚಾಗಿ ವಿದ್ಯುತ್ ಚಾಪ್ಗಳಿಗೆ ಕಾರಣವಾಗುತ್ತವೆ. ಇದು ನಿಮ್ಮ ಸಂಪರ್ಕದ ಭಾಗವನ್ನು ಬಿಸಿ ಮಾಡುವ ಮೂಲಕ ಬೆಂಕಿಯ ಅಪಾಯವನ್ನು ಹೆಚ್ಚಿಸುತ್ತದೆ. ಪ್ರತಿಯೊಂದು ವಿದ್ಯುತ್ ಸಂಪರ್ಕವು ಮಿತಿ ಮೀರಿದ ಅಪಾಯವನ್ನು ಹೊಂದಿರುತ್ತದೆ. ಹೆಚ್ಚಿನ ವಿದ್ಯುತ್ ಪ್ರತಿರೋಧದಿಂದಾಗಿ ವಸ್ತುಗಳು ಬಿಸಿಯಾಗುತ್ತವೆ. ಇದು ಶಾಖವನ್ನು ಹೆಚ್ಚಿಸುತ್ತದೆ. ಸೆನ್ಸೆಕ್ಸ್ ಪ್ರಕಾರ ಹೆಚ್ಚಿನ ವಿದ್ಯುತ್ ವೈಫಲ್ಯಗಳಿಗೆ ಸಂಪರ್ಕ ವೈಫಲ್ಯಗಳು ಕಾರಣವಾಗಿರುವುದರಿಂದ ಸರಿಯಾದ ಘಟಕಗಳನ್ನು ಬಳಸುವುದರಿಂದ ಈ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಲಗ್ಗಳನ್ನು ತಯಾರಿಸಲು ಯಾವ ವಸ್ತುವನ್ನು ಬಳಸಲಾಗುತ್ತದೆ? ಲಗ್ಗಳನ್ನು ಸಾಮಾನ್ಯವಾಗಿ ಅಲ್ಯೂಮಿನಿಯಂ ಅಥವಾ ತಾಮ್ರದಿಂದ ನಿರ್ಮಿಸಲಾಗುತ್ತದೆ. ಕಾಪರ್ಗಾಗಿ ಕಾಪರ್ ಹಾಗೂ ಅಲ್ಯೂಮಿನಿಯಂಗಾಗಿ ಅಲ್ಯೂಮಿನಿಯಂ ಲಗ್ಗಳನ್ನು ಬಳಸಲಾಗುತ್ತದೆ. ಲಗ್ಗಳನ್ನು ಸರಿಪಡಿಸಲು ಕೇಬಲ್ಗಳು ಅಥವಾ ತಂತಿಗಳನ್ನು ಹೇಗೆ ಬಳಸಬಹುದು? ಕ್ರಿಂಪಿಂಗ್ ಎನ್ನುವುದು ಕೇಬಲ್ಗಳಿಗೆ ಲಗ್ಗಳನ್ನು ಭದ್ರಪಡಿಸುವ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಕ್ರಿಂಪಿಂಗ್ ಉಪಕರಣ ವಿಶೇಷ ಸಾಧನವನ್ನು ಬಳಸಲಾಗುತ್ತದೆ. ಕ್ರಿಂಪಿಂಗ್ ಸಾಧನವು ಯಾವುದೇ ಕ್ರಿಂಪಿಂಗ್ ಪ್ರಕ್ರಿಯೆಯ ಅತ್ಯಂತ ನಿರ್ಣಾಯಕ ಅಂಶವಾಗಿದೆ. ಕಾಂಪ್ಯಾಕ್ಟ್ ಮೆಕ್ಯಾನಿಕಲ್ ಕ್ರಿಂಪಿಂಗ್ ಉಪಕರಣಗಳಿಗೆ ಸಣ್ಣದಿಂದ ಮಧ್ಯಮ ಅಡ್ಡ ವಿಭಾಗಗಳು ಸೂಕ್ತವಾಗಿವೆ. ಮತ್ತೊಂದೆಡೆ ದೊಡ್ಡ ಕ್ರಾಸ್ ವಿಭಾಗಗಳಿಗೆ ಬದಲಾಯಿಸಬಹುದಾದ ಡೈಸ್ನೊಂದಿಗೆ ನೀವು ಹೆಚ್ಚಾಗಿ ಹೈಡ್ರಾಲಿಕ್ ಉಪಕರಣಗಳನ್ನು ಬಳಸಬೇಕಾಗುತ್ತದೆ. ಆಪರೇಟರ್ ಸಿಸ್ಟಮ್ನ ಮತ್ತೊಂದು ನಿರ್ಣಾಯಕ ಭಾಗವಾಗಿದೆ. ಈ ವ್ಯಕ್ತಿಯು ಆದರ್ಶ ಕ್ರಿಂಪನ್ನು ನಿರ್ಮಿಸಲು ಸಾಧ್ಯವಾಗುವಂತೆ ಅವರಿಗೆ ಸರಿಯಾದ ಜ್ಞಾನ ಮತ್ತು ಮಾಹಿತಿಯನ್ನು ನೀಡಬೇಕಾಗಿದೆ. ನಿಗದಿತ ಲಗ್ ಗಾತ್ರ ಏನು? ಒಂದು ಲಗ್ನ ಗಾತ್ರವನ್ನು ಚದರ ಮಿಲಿಮೀಟರ್, ಚದರ ಮಿಮಿ ತಂತಿಯಂತೆ ವ್ಯಕ್ತಪಡಿಸಲಾಗುತ್ತದೆ. ಲಗ್ ಗಾತ್ರವನ್ನು ಹೇಗೆ ಆರಿಸುವುದು? ಸೇರಿಸಬೇಕಾದ ತಂತಿಯ ಗಾತ್ರವು ಲಗ್ನ ಗಾತ್ರವನ್ನು ಸಂಪೂರ್ಣವಾಗಿ ನಿರ್ಧರಿಸುತ್ತದೆ. ದೊಡ್ಡ ಕಂಡಕ್ಟರ್ ಗಾತ್ರಗಳು ದೊಡ್ಡ ಲಗ್ ಗಾತ್ರಗಳಿಗೆ ಕರೆ ನೀಡುತ್ತವೆ ಮತ್ತು ದೊಡ್ಡ ಕಂಡಕ್ಟರ್ ಗಾತ್ರಗಳು ದೊಡ್ಡ ಕಂಡಕ್ಟರ್ ಗಾತ್ರಗಳಿಗೆ ಕರೆ ನೀಡುತ್ತವೆ. ಕ್ಲೀನ್ ಮತ್ತು ಸುರಕ್ಷಿತ ಕ್ರಿಂಪಿಂಗ್ ಫಲಿತಾಂಶಕ್ಕಾಗಿ ಸರಿಯಾದ ಕೇಬಲ್ ಲಗ್ ಆಯ್ಕೆ ಅತ್ಯಗತ್ಯ. ನಾವು ಲಗ್ಗಳ ಪ್ರಕಾರವನ್ನು ಚರ್ಚಿಸೋಣ. ಅವು ಈ ಕೆಳಗಿನ ಪ್ರಕಾರಗಳಿವೆ: ರಿಂಗ್, ಪೋರ್ಕ್, ಪಿನ್, ಇನ್ಸುಲೇಟೆಡ್ ಮತ್ತು ನಿರ್ದಿಷ್ಟ ವಿಧಗಳು. ರಿಂಗ್ ಮಾದರಿಯ ಲಗ್ಗಳು ಇವುಗಳು ಅತ್ಯಂತ ವಿಶಿಷ್ಟವಾದ ಲಗ್ಗಳು. ಇದು ಸಮತಟ್ಟಾದ ಸಂಪರ್ಕ ಮೇಲ್ಮೈಯೊಂದಿಗೆ ಸುತ್ತಿನ ಉಂಗುರದ ಆಕಾರದ ರಚನೆಯಂತೆ ಕಾಣುತ್ತದೆ. ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ಟೊಳ್ಳಾದ ಕುಳ್ಳಿಯಲ್ಲಿ ಬೀಜಗಳು ಮತ್ತು ಬೋಲ್ಟ್ಗಳಿಂದ ಲಗ್ಗನ್ನು ಸುರಕ್ಷಿತಗೊಳಿಸಲಾಗುತ್ತದೆ. ರಿಂಗ್ ಅಥವಾ ಮುಚ್ಚಿದ ಆಕಾರದಿಂದಾಗಿ ಲಗ್ಗಳು ಅತ್ಯಂತ ವಿಶ್ವಾಸಾರ್ಹವಾಗಿವೆ ಮತ್ತು ಟರ್ಮಿನಲ್ ಬ್ಲಾಕ್ನಿಂದ ತೆಗೆದುಹಾಕುವ ಸಾಧ್ಯತೆ ಕಡಿಮೆ ಇದೆ. ಪೋರ್ಕ್ ಮಾದರಿಯ ಲಗ್ಗಳು ಈ ರೀತಿಯ ಲಗ್ ಯು ಆಕಾರ ಅಥವಾ ಅರ್ಧ ಸುತ್ತಿನ ಆಕಾರವನ್ನು ಹೊಂದಿರುತ್ತದೆ. ನಿಯಂತ್ರಣ ಘಟಕಗಳಾಗಿ ಕಾರ್ಯನಿರ್ವಹಿಸಲು ರಿಲೇಗಳು, ಟೈಮರ್ಗಳು, ಸಂಪರ್ಕಕಾರರು ಮತ್ತು ಇತರ ವಿದ್ಯುತ್ ಸಾಧನಗಳನ್ನು ಸಂಪರ್ಕಿಸಲಾಗಿದೆ. ಪಿನ್ ಪ್ರಕಾರದ ಲಗ್ಗಳು ಲಗ್ನ ಸಂಪರ್ಕದ ಭಾಗವು ತೆಳುವಾದ, ಉದ್ದವಾದ ರಚನೆಯನ್ನು ಒಳಗೊಂಡಿರುತ್ತದೆ. ಅದು ಸೂಜಿಯ ಆಕಾರವನ್ನು ಹೋಲುತ್ತದೆ. ಐ ಫಾರ್ಮ್ ಇದನ್ನು ಸಂಪರ್ಕಿಸಲು ಸುಲಭಗೊಳಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಕಡಿಮೆ ವೋಲ್ಟೇಜ್ ಮಟ್ಟದಲ್ಲಿ ನಿಯಂತ್ರಣ ಮತ್ತು ಸೂಚಕ ತಂತ್ರಗಳಿಗೆ ಬಳಸಲಾಗುತ್ತದೆ. ಸಂಪರ್ಕ ಬ್ಲಾಕ್ಗಳು ಮತ್ತು ಕೆಲವು ಎಲೆಕ್ಟ್ರಾನಿಕ್ ಘಟಕಗಳಾಗಿ ವಾಹಕಗಳನ್ನು ಕೊನೆಗೊಳಿಸಲು ಉದ್ದೇಶಿಸಲಾಗಿದೆ. ಇನ್ಸುಲೇಟೆಡ್ ಲಗ್ಗಳು ಈ ಲಗ್ಗಳ ಸಂಪರ್ಕ ಬಿಂದುವನ್ನು ನಿರೋಧನದಿಂದ ಮುಚ್ಚಲಾಗುತ್ತದೆ. ಪಿವಿಸಿ ಮತ್ತು ನೈಲಾನ್ ಎರಡು ಸ್ವೀಕಾರಾರ್ಹ ನಿರೋಧಕ ವಸ್ತುಗಳು. ಇದು ಕಟ್ಟುನಿಟ್ಟಾದ ಸುರಕ್ಷತಾ ಮಾನದಂಡಗಳನ್ನು ಪೂರೈಸಿದರೂ ಅದರ ಉನ್ನತ ವಿದ್ಯುತ್ ರೇಟಿಂಗ್ಗಳು ಕಡಿಮೆ ಶಕ್ತಿಯ ಅನ್ವಯಗಳಿಗೆ ಮಾತ್ರ ಸೂಕ್ತವಾಗಿದೆ. ಅಲ್ಲದೆ ಇದು ಟರ್ಮಿನಲ್ನ ನಿರೋಧಿಸಲು ಶಾಖ ಕುಗ್ಗಿಸುವ ಕೊಳವೆ ಅಥವಾ ಟೇಪ್ನ ಅಗತ್ಯವನ್ನು ನಿವಾರಿಸುತ್ತದೆ. ಕೆಲವು ಲಗ್ಗಳು
ಈ ಲಗ್ಗಳನ್ನು ನಿರ್ದಿಷ್ಟ ಮತ್ತು ವಿಶಿಷ್ಟವಾದ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ. ಹೆಚ್ಚುವರಿಯಾಗಿ ಮಾರುಕಟ್ಟೆಯು ನಿರ್ದಿಷ್ಟ ಕಾರ್ಯಕ್ಕಾಗಿ ವಿಶೇಷವಾಗಿ ತಯಾರಿಸಲಾದ ವೇಗದ ಆನ್, ಹುಕ್, ತೆರೆದ ಬ್ಯಾರೆಲ್ ಮತ್ತು ಫ್ಲಾಟ್ ಬ್ಲೇಡ್ ಪ್ರಕಾರಗಳನ್ನು ನೀಡುತ್ತದೆ. ಈ ಲಗ್ಗಳನ್ನು ಬೇಡಿಕೆಯ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಕೇಬಲ್ನೊಂದಿಗೆ ಲಗ್ ಅನ್ನು ಹೇಗೆ ಕ್ರಿಪ್ ಮಾಡುವುದು ಎಂದು ಚರ್ಚಿಸೋಣ. ಮೊದಲಿಗೆ ಲಗತ್ತಿಸಲಾದ ತಂತಿಗೆ ಸರಿಯಾದ ಗಾತ್ರದ ಲಗ್ಗಳನ್ನು ಆಯ್ಕೆ ಮಾಡಿ. ಲಗ್ ತಂತಿಯಂತೆಯೇ ಅದೇ ವ್ಯಾಸವನ್ನು ಹೊಂದಿರಬೇಕು. ಈ ಸಂದರ್ಭದಲ್ಲಿ 2 ಮಿಲಿಮೀಟರ್ ಶಿಫಾರಸು ಮಾಡಲಾದ ಕೇಬಲ್ ಗಾತ್ರಕ್ಕೆ ಅಗತ್ಯವಿರುವ ಲಗ್ ಗಾತ್ರವನ್ನು ಬಳಸಿ. ಇದು ನಾವು ನಮ್ಮ ಶೂ ಗಾತ್ರವನ್ನು ಹೇಗೆ ಆರಿಸುತ್ತೇವೆ ಎಂಬುದರಂತೆ ಇರುತ್ತದೆ. ಹಂತ 2. ಕೇಬಲ್ ಎಳೆಗಳನ್ನು ಇರಿಸಲಾಗಿರುವ ಲಗ್ನ ಬ್ಯಾರೆಲ್ ಭಾಗದ ಉದ್ದವನ್ನು 2ನೇ ಹಂತದಲ್ಲಿ ಅಳೆಯಬೇಕು. ಹಂತ 3. ಬ್ಲೇಡ್ ಅಥವಾ ವೈರ್ ಸ್ಟ್ರಿಪ್ಪರ್ ಬಳಸಿ ಕೇಬಲ್ನ ಕೊನೆಯಲ್ಲಿ ನಿರೋಧನವನ್ನು ನಿಗದಿತ ಗಾತ್ರಕ್ಕೆ ಕತ್ತರಿಸಿ. ಕಂಡಕ್ಟರ್ ಸ್ಟ್ರ್ಯಾಂಡ್ಗಳನ್ನು ಕತ್ತರಿಸಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಕೇಂದ್ರೀಕೃತ ಹೊಂದಿಕೊಳ್ಳುವ ಕೇಬಲ್ ಅನ್ನು ತೆಗೆದುಹಾಕುವಾಗ ಹೆಚ್ಚುವರಿ ಕಾಳಜಿಯನ್ನು ತೆಗೆದುಕೊಳ್ಳಬೇಕು, ಏಕೆಂದರೆ 63% ಹೊರಗಿನ ತಂತಿಗೆ ಹಾನಿಯಾಗಬಹುದು. ಇದು ಅಲ್ಯೂಮಿನಿಯಂ ತಂತಿಯಾಗಿದ್ದರೆ ವಾಹಕಗಳನ್ನು ಶುದ್ಧ ಮತ್ತು ಧೂಳಿನಿಂದ ಮುಕ್ತವಾಗುವವರೆಗೆ ಬ್ರಷ್ ಮಾಡುವುದು ಮತ್ತು ಅಲ್ಯೂಮಿನಿಯಂ ತಂತಿಗಳಿಂದ ಯಾವುದೇ ಗೋಚರ ಆಕ್ಸಿಡೀಕರಣ ಪದರವನ್ನು ತೆಗೆದುಹಾಕುವುದು ಅವಶ್ಯಕ. ಸಾಮಾನ್ಯವಾಗಿ ವಾಹಕದ ಮೇಲಿನ ಲೋಹದ ಕರುಹುಗಳನ್ನು ತೆಗೆದುಹಾಕಲೇಬೇಕು, ಏಕೆಂದರೆ ಅವುಗಳು ಸಂಪರ್ಕದ ತುಕ್ಕಗೆ ಕಾರಣವಾಗುತ್ತವೆ. ಹಂತ 4. ಕೊನೆಯಲ್ಲಿ ಸರಿಯಾದ ತಂತಿ ಅಳವಡಿಕೆಗೆ ತಂತಿಯ ಉದ್ದವು ಮುಖ್ಯವಾಗಿದೆ. ಕ್ರಿಂಪಿಂಗ್ ಮಾಡುವ ಮೊದಲು ಟರ್ಮಿನಲ್ ಅನ್ನು ಮುಗಿಸಲು ಮತ್ತು ಸರಿಯಾದ ತಂತಿಯ ಸ್ಥಾನವನ್ನು ಅನುಮತಿಸಲು ಮುಖ್ಯವಾಗಿದೆ. ಕೇಬಲ್ ಎಳೆಗಳ ನಡುವಿನ ಗಾಳಿಯ ಅಂತರವನ್ನು ಮುಚ್ಚಲು ಕ್ರಿಂಪಿಂಗ್ ಪೇಸ್ಟ್ ಅನ್ನು ಬಳಸಲಾಗುತ್ತದೆ. ಲಗ್ಗಳು ಕೇಬಲ್ಗೆ ಲಗತ್ತನ್ನು ಬಲಪಡಿಸುತ್ತವೆ. ಕೇಬಲ್ ಎಳೆಗಳನ್ನು ಲಾಗ್ನ ಬ್ಯಾರೆಲ್ನಲ್ಲಿ ತೆಗೆದ ನಿರೋಧನದೊಂದಿಗೆ ಎಚ್ಚರಿಕೆಯಿಂದ ಇರಿಸಿ. ಎಲ್ಲ ಕೇಬಲ್ ಸ್ಟ್ರ್ಯಾಂಡ್ಗಳನ್ನು ಸಂಪೂರ್ಣವಾಗಿ ಸೇರಿಸಲಾಗಿದೆ ಮತ್ತು ಗೋಚರಿಸುವುದಿಲ್ಲ ಎಂದು ಪರಿಶೀಲಿಸಿ. ಲಗ್ ಗಾತ್ರದ ಆಧಾರದ ಮೇಲೆ ಯಾವ ಕ್ರಿಂಪಿಂಗ್ ಟೂಲ್ ಅನ್ನು ಬಳಸಬೇಕೆಂದು ಆಯ್ಕೆ ಮಾಡಿ. ಹೊಂದಾಣಿಕೆ ಕ್ರಿಂಪಿಂಗ್ ಡೈಸ್ ಅನ್ನು ಮಾತ್ರ ಬಳಸಿ. ಲಗ್ ಅನ್ನು ಕೇಬಲ್ಗೆ ಬಿಗಿಯಾಗಿ ಕ್ರಿಂಪ್ ಮಾಡಲು ಒಂದು ಕೈಯಿಂದ ಟೂಲ್ ಹ್ಯಾಂಡಲ್ ಮೇಲೆ ಒತ್ತಡವನ್ನು ಹಾಕುವಾಗ ಕ್ರಿಂಪಿಂಗ್ ಟೂಲ್ನಲ್ಲಿ ಲಗ್ ಅನ್ನು ಸೇರಿಸಿ ಮತ್ತು ಹಿಡಿದುಕೊಳ್ಳಿ. ಕೇಬಲ್ ಬದಿಯಿಂದ ಪ್ರಾರಂಭಿಸಿ. ಉದ್ದವಾದ ಬ್ಯಾರೆಲ್ ಹೊಂದಿದ್ದರೆ ಲಗ್ ಬ್ಯಾರೆಲ್ನಲ್ಲಿ 2 ಅಥವಾ 3 ಕ್ರಿಂಪ್ಗಳನ್ನು ಮಾಡಿ. ಕ್ರಿಂಪಿಂಗ್ ಉಪಕರಣದಿಂದ ಲಗ್ ಅನ್ನು ತೆಗೆದುಹಾಕಬೇಕು. ಲಗ್ ಅನ್ನು ಸರಿಯಾಗಿ ಸುಕ್ಕಗಟ್ಟಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ದೃಷ್ಟಿ ಪರೀಕ್ಷಿಸಿ. ನಂತರ ನಿಮ್ಮ ಕೈಯಿಂದ ಕೇಬಲ್ನಿಂದ ಲಗ್ ಅನ್ನು ಎಳೆಯಿರಿ. ಹಂತ 11. ಲಗ್ ಅನ್ನು ಹೊರತೆಗೆಯಲು ಸಾಧ್ಯವಾಗದಿದ್ದರೆ ನೀವು ಲಗ್ ಅನ್ನು ಸರಿಯಾಗಿ ಸುಕ್ಕುಗಟ್ಟಿದ್ದೀರಿ. ಹಂತ 12ರಲ್ಲಿ ಬಲವಾದ ಮತ್ತು ಘನವಾದ ವಿದ್ಯುತ್ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಸರಿಯಾದ ನಟ್ಗಳು, ಬೋಲ್ಟ್ಗಳು ಮತ್ತು ವಾಷರ್ಗಳನ್ನು ಬಳಸಿ. ಹೈಡ್ರಾಲಿಕ್ ಕ್ರಿಂಪಿಂಗ್ ಅನ್ನು ಬಳಸಿಕೊಂಡು ತಂತಿಯೊಂದಿಗೆ ಲಗ್ ಅನ್ನು ಹೇಗೆ ಕ್ರಿಂಪ್ ಮಾಡುವುದು ಎಂದು ಚರ್ಚಿಸೋಣ. ಪೋರ್ಟೇಬಲ್ ಹೈಡ್ರಾಲಿಕ್ ಕ್ರಿಂಪಿಂಗ್ ಉಪಕರಣವನ್ನು ಬಳಸಿಕೊಂಡು ದೊಡ್ಡ ಅಡ್ಡ ವಿಭಾಗದೊಂದಿಗೆ ತಂತಿಗಳ ಮೇಲೆ ಕೇಬಲ್ ಸಂಪರ್ಕಗಳು ಮತ್ತು ಟರ್ಮಿನಲ್ಗಳನ್ನು ಸುಕ್ಕಗಟ್ಟಬಹುದು. ಹೈಡ್ರಾಲಿಕ್ ಕ್ರಿಂಪರ್ಗಳನ್ನು ವಿವಿಧ ಕನೆಕ್ಟರ್ ಮತ್ತು ಟರ್ಮಿನಲ್ ಪ್ರಕಾರಗಳನ್ನು ಕ್ರಿಂಪ್ ಮಾಡಲು ಬಳಸಬಹುದು, ಏಕೆಂದರೆ ಅವುಗಳು ಕ್ರಿಂಪಿಂಗ್ ಡೈಸ್ಗಳ ಶ್ರೇಣಿಯೊಂದಿಗೆ ಕಾರ್ಯನಿರ್ವಹಿಸುತ್ತವೆ. ಇದಲ್ಲದೆ ಸಾಂಪ್ರದಾಯಿಕ ಕ್ರೈ ಪ್ರೆಸ್ಗಳಿಂದ ಹೈಡ್ರಾಲಿಕ್ ಕ್ರಿಂಪಿಂಗ್ ಉಪಕರಣಗಳು ಹೆಚ್ಚು ಶಕ್ತಿಯುತವಾಗಿವೆ. ಹಂತ 1. ಲಗ್ ಆಯಾಮಗಳಲ್ಲಿ ಅಳತೆ ಮಾಡಿದ ಬ್ಯಾರೆಲ್ಗೆ ತಂತಿಗಳನ್ನು ತೆಗೆದುಹಾಕುವುದು. ಬ್ರಷ್ನಿಂದ ಕಂಡಕ್ಟರ್ಗಳನ್ನು ಸ್ವಚ್ಛಗೊಳಿಸಿ. ಲಗ್ನ ಬ್ಯಾರೆಲ್ಗೆ ತೆಗೆದ ನಿರೋಧನದೊಂದಿಗೆ ಕೇಬಲ್ ಎಳೆಗಳನ್ನು ಲೇಸ್ ಮಾಡಿ. ಕ್ರಿಂಪಿಂಗ್ ಉಪಕರಣದ ತಲೆಯನ್ನು ತೆಗೆದುಹಾಕಿ. ಕ್ರಿಂಪಿಂಗ್ ಟೂಲ್ನ ಮೇಲ್ಭಾಗದಲ್ಲಿ ಲಗ್ ಸುಕ್ಕಗಟ್ಟಲು ಸರಿಯಾದ ಡೈಯನ್ನು ಹೊಂದಿಸಿ. ಡೈಸ್ ಅನ್ನು ಸರಿಪಡಿಸಿದ ನಂತರ ಹಿಂದೆ ತೆಗೆದ ತಲೆಯನ್ನು ಮೇಲ್ಭಾಗದಲ್ಲಿ ಲಾಕ್ ಮಾಡಿ. ಹಂತ 7. ಡೈಸ್ ನಡುವೆ ಕೇಬಲ್ ತುಂಬಿದ ಲಗ್ ಬ್ಯಾರೆಲ್ ಅನ್ನು ಸೇರಿಸಿ. ಹೊಂದಾಣಿಕೆ ಲಿವರ್ ಅನ್ನು ತಳ್ಳುವುದನ್ನು ಮುಂದುವರಿಸಿ. ಪಂಪ್ ಹೆಚ್ಚಿನ ಒತ್ತಡದ ಹಂತಕ್ಕೆ ಹೋಗಿದೆ ಎಂದು ಸೂಚಿಸಲು ಸಣ್ಣ ಕ್ಲಿಕ್ ಮಾಡಬಹುದು. ಚಲಿಸುವ ಲಿವರ್ ಅನ್ನು ಮತ್ತೆ ಪಂಪ್ ಮಾಡಿ. ದಾಳಗಳು ಕೆಳಭಾಗವನ್ನು ಹೊಡೆದಾಗ ಗಮನಾರ್ಹವಾದ ಪಾಪ್ ಇದೆ. ಕ್ರಿಂಪ್ ಪೂರ್ಣಗೊಂಡಿದೆ ಎಂದು ಇದು ತೋರಿಸುತ್ತದೆ. ಡೈನಿಂದ ಸುಕ್ಕಗಟ್ಟಿದ ಲಗ್ ಅನ್ನು ತೆಗೆದುಹಾಕಲು ಚಲಿಸುವ ಹ್ಯಾಂಡಲ್ ಅನ್ನು ಅದರ ಆರಂಭಿಕ ಸ್ಥಾನಕ್ಕೆ ತೆರೆಯಿರಿ. ಕೆಳಗಿನ ಮಾನದಂಡಗಳನ್ನು ಬಳಸಿಕೊಂಡು ಕ್ರಿಂಪಿಂಗ್ ಅನ್ನು ಪರಿಶೀಲಿಸಿ. ಕೆಲಸ ಮಾಡಿದ ತಂತಿಯ ಗಾತ್ರವು ಟರ್ಮಿನಲ್ ಮತ್ತು ಡೈ ಸ್ಥಳದಲ್ಲಿ ಗುರುತಿಸಲಾದ ತಂತಿ ಶ್ರೇಣಿಗೆ ಅನುಗುಣವಾಗಿರಬೇಕು. ನೆಕ್ಟ್ ಅಥವಾ ಕಾಣೆಯಾದ ಎಳೆಗಳಿಲ್ಲ. ಕೇಬಲ್ ಅಥವಾ ತಂತಿಯಿಂದ ಲಗ್ ಅನ್ನು ಎಳೆಯುವ ಮೂಲಕ ಲಗ್ ಬಿಗಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಲಗ್ಗಳ ಕ್ರಿಂಪಿಂಗ್ ಅನ್ನು ಹೇಗೆ ಪರಿಶೀಲಿಸುವುದು? ಕ್ರಿಂಪಿಂಗ್ ಪೂರ್ಣಗೊಂಡಾಗ ಸಂಪರ್ಕದ ನೋಟವನ್ನು ಪರಿಶೀಲಿಸಿ.
ಹೊರಗಿನ ಎಳೆಗಳನ್ನು ಸರಿಯಾಗಿ ಸುಕ್ಕಗಟ್ಟಿದ ಸಂಪರ್ಕ ಬ್ಯಾರೆಲ್ನೊಂದಿಗೆ ಸುರಕ್ಷಿತವಾಗಿ ಸುಕ್ಕಗಟ್ಟಲಾಗುತ್ತದೆ. ಉತ್ತಮ ಗುಣಮಟ್ಟದ ವಿದ್ಯುತ್ ಕನೆಕ್ಟರ್ ಪ್ಲಾಟ್ಫಾರ್ಮ್ ಮತ್ತು ನುಣ್ಣಗೆ ರೂಪುಗೊಂಡ ಮುಕ್ತಾಯದೊಂದಿಗೆ ಕೇಬಲ್ ಲಗ್ಗಳನ್ನು ಹೊಂದಿದೆ. ಸರಿಯಾಗಿ ಸುಕ್ಕಗಟ್ಟಿದ ಬ್ಯಾರೆಲ್ ಸಡಿಲವಾದ ಹೊರೆಯಳೆಗಳನ್ನು ಹೊಂದಿರುತ್ತದೆ ಮತ್ತು ಸಾಕಷ್ಟು ಕ್ಲ್ಯಾಂಪ್ ಮಾಡುವ ಬಲವನ್ನು ಹೊಂದಿರುತ್ತದೆ. ದುರ್ಬಲ ಪುಲ್ಔಟ್ ಬಲವನ್ನು ಪರಿಶೀಲಿಸಿ. ಕೇಬಲ್ ಅನ್ನು ಬಿಗಿಯಾಗಿ ಮಾಡಲು ಅದು ಸುಕ್ಕಗಟ್ಟಿದ್ದರೆ ಅದನ್ನು ಮರು ಕ್ರಿಂಪ್ ಮಾಡಿ. ಲಭ್ಯವಿರುವ ವಿವಿಧ ರೀತಿಯ ಕೇಬಲ್ ಲಗ್ಗಳು ಹೊಂದಾಣಿಕೆಯಾಗದ ಸಂಪರ್ಕಗಳನ್ನು ತಪ್ಪಿಸಲು ತಯಾರಕರಿಂದ ನಿರ್ದಿಷ್ಟವಾದ ಬಳಕೆ ಮತ್ತು ಅಪ್ಲಿಕೇಶನ್ ಅನ್ನು ಹೊಂದಿದೆ. ಸರಿಯಾದ ಕೇಬಲ್ ಲಗ್ ಶಾಶ್ವತ ವಿದ್ಯುತ್ ಸಂಪರ್ಕದ ಸುರಕ್ಷಿತ ಅನುಸ್ಥಾಪನೆಯನ್ನು ಖಚಿತಪಡಿಸುತ್ತದೆ. ಸ್ಕ್ವೀಸ್ ಇನ್ ಎ ವಾಯ್ಸ್ ವಿಧಾನ ಅಥವಾ ಸುತ್ತಿಗೆ ಮತ್ತು ಉಳಿಯೆಂದಿಗೂ ಬಳಸಬೇಡಿ. ಇವುಗಳು ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಕನೆಕ್ಟರ್ನ ಜೀವನವನ್ನು ಕಡಿಮೆ ಮಾಡುತ್ತದೆ. ಅಸಮರ್ಪಕ ಸಂಪರ್ಕಗಳು ಹೆಚ್ಚಿನ ಜಂಟಿ ಪ್ರತಿರೋಧವನ್ನು ಉಂಟುಮಾಡಬಹುದು. ಇದು ಬೆಂಕಿಯನ್ನು ಪ್ರಾರಂಭಿಸಬಹುದು. ಆದ್ದರಿಂದ ಕೇಬಲ್ ಲಗ್ಗಳನ್ನು ಸರಿಯಾಗಿ ಜೋಡಿಸುವುದು ಅತ್ಯಗತ್ಯ. ಯಾವಾಗಲೂ ಕ್ರಿಂಪ್ ಉಪಕರಣವನ್ನು ಬಳಸಿ. ಹೊರತೆಗೆಯಲಾದ ಕೇಬಲ್ ಅನ್ನು ಹೊರಗಿನ ಎಳೆಯೊಂದಿಗೆ ಬಿಗಿಯಾಗಿ ಸುಕ್ಕಗಟ್ಟಿದ ಮತ್ತು ಸಂಪರ್ಕ ಬ್ಯಾರೆಲ್ಗೆ ತಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅಸಮರ್ಪಕವಾಗಿ ಸುಕ್ಕಗಟ್ಟಿದ ಬ್ಯಾರೆಲ್ ಸಡಿಲವಾದ ಹೊರ ಎಳೆಗಳನ್ನು ಹೊಂದಿರುತ್ತದೆ. ಇದು ಸಂಪರ್ಕ ಬ್ಯಾರೆಲ್ ಅನ್ನು ಕೇಬಲ್ ಎಳೆಗಳ ಸುತ್ತಲೂ ಬಿಗಿಯಾಗಿ ಸಂಕುಚಿತಗೊಳಿಸುತ್ತದೆ. ಸಂಪರ್ಕ ಬ್ಯಾರೆಲ್ನ ಒಳಗಿನ ಗೋಡೆಯ ವಿರುದ್ಧ ಮತ್ತು ಪರಸ್ಪರ ವಿರುದ್ಧವಾಗಿ ಬಲವಾಗಿ ಒತ್ತಾಯಿಸುತ್ತದೆ. ಈ ವಿಡಿಯೋ ಸೆಷನ್ನಿಂದ ನೀವು ಕ್ರಿಂಪಿಂಗ್ ಪ್ರಕ್ರಿಯೆಯನ್ನು ನಿರ್ವಹಿಸಲು ಮತ್ತು ಅದನ್ನು ಪರಿಶೀಲಿಸಲು ಸಾಧ್ಯವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ.